ಶಿವನೇ, ಅಯ್ಯೋ ತುಳಸಿ ಏನಾಯ್ತು? ಈ ವ್ರತ ಮುಗಿಯೋವರೆಗೂ ದಿನ ಉಪವಾಸ ಮಾಡಬೇಕು. ತುಳಸಿ ಕಣ್ಬಿಡಮ್ಮ. ತುಳಸಿ ತುಳಸಿ ಎದ್ದೇಳಮ್ಮ. ಅಣ್ಣ ಅತ್ತಿಗೆ ಬೇರನ್ ಬರ್ರಿ. ತುಳಸಿ ಬಿದ್ದುಬಿಟ್ಟವಳೆ. ತುಳಸಿ ಸರ್ವಮಂಗಳ ಏನೇ ಮಾಡಿದೆ? ಅಯ್ಯೋ ನಾನೇನು ಮಾಡಿಲ್ಲ ಅಣ್ಣ. ತಲೆ ಸುತ್ತಿ ಎಲ್ಲಿ ಕೆಳಗ್ ಬಿದ್ದು ತಲೆ ಹೊಡ್ಕೋತಾಳು ಅಂತ ನಾನೇ ಹಿಡ್ಕೊಂಡಿವ್ನಿ. ತುಳಸಿ ಕಣ್ಬಿಡಮ್ಮ. ನೋಡು ತುಳಸಿ, ರೀ ಕಣ್ಬಿಡ್ತಿಲ್ಲ ರೀ ತುಳಸಿ. ನಡಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬನ್ನಿ. ಅಯ್ಯೋ ಅಣ್ಣ, ನಿನ್ ಟೆನ್ಷನ್ ಎಲ್ಲ ಮಾಡ್ಕೋಬೇಡ, ಹೊಸಿ ಇರು. ನಮ್ ತುಳಸಿಗೆ ಏನೂ ಆಗಿಲ್ಲ. ಒತ್ತಾರನೆ ಎದ್ದು ಚಳಿಲಿ ತಣ್ಣೀರ್ ಸ್ನಾನ ಮಾಡಿ ಊರೆಲ್ಲ ಸುತ್ತಿ ಭಿಕ್ಷೆ ಬೆಡ್ಕೊಂಡ್ ಬಂದು ಖಾಲಿ ಹೊಟ್ಟೆಲ್ ಪೂಜೆ ಮಾಡ್ತಾವಳಲ್ಲ, ಅದಕ್ಕೆ ತಲೆ ಒಸಿ ಗಿರ್ರಂದಂಗಾಗಿ ಬಿದ್ದುಬಿಟ್ಟವಳೆ. ಒಸಿ ಹಣ್ಣು ಹಂಪ್ಲೋ ಹಾಲು ಎಳ್ನೀರು ಕೊಟ್ರೆ ಸುಸ್ತು ಕಮ್ಮಿ ಆಯ್ತದೆ. ಆಮೇಕೆ ಅವಳೆ ಎದ್ದು ಕುಂತ್ಕೊಂಡ್ಬಿಡ್ತಾಳೆ. ತುಳಸಿ ತುಳಸಿ ಏಯ್ ಭಾರ್ಗವಿ, ಏನ್ ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಹೊಸಿ ಹಾಲ್ ತಕೊಂಡ್ ಬರೋಗು. ಬಿರ್ನೋಗು. ಆಯ್ತು. ತುಳಸಿ ಎದಳಮ್ಮ, ಕಣ್ಬಿಡಮ್ಮ. ತುಳಸಿ 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 ಎದಳಮ್ಮ. ತುಳಸಿ ತುಳಸಿ ತಗೋಮ್ಮ ಹಾಲು ಕುಡ್ಸು. ತುಳಸಿ ತುಳಸಿ ಹೊಸಿ ಆನ್ ಬಿಡವ ಚೂರು. ಏಯ್ ಸರ್ವಮಂಗಳ, ಏನೇ ಮಾಡ್ತಾ ಇದೀಯ ನೀನು? ಏನು ಮಾಡ್ತೀಯ ಅಂದ್ರೆ ಏನ್ ಹೇಳಿ ಅತ್ತಿಗೆ? ಪಾಪ ನಮ್ ತುಳಸಿ ತಲೆ ಸುತ್ತು ಬಿದ್ದವಳೆ, ಸುಸ್ತಾಗವಳೆ ಅಂತ ಹಾಲು ಕುಡಿಸ್ತೀವ್ನಿ. ಅವಳು ದೇವ್ರ ಪ್ರಸಾದನ ಬಿಟ್ಟು ಬೇರೆ ಏನು ತಗೊಳ್ಳೋ ಹಾಗಿಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಅತ್ತೆ, ಈ ಹಾಲು ಕೂಡ ನೆನ್ನೆ ದೇವ್ರ ಮುಂದೆ ನೈವೇದ್ಯಕ್ಕಿಟ್ಟಿದ್ದ ಹಾಲೇನೆ. ಮುಚ್ಚೆ ಬಾಯಿನ, ಮಧ್ಯ ಮಾತಾಡ್ಬೇಡ. ಏ ಸರ್ವಮಂಗಳ, ಒಟ್ನಲ್ಲಿ ತುಳಸಿ ವ್ರತನ ಭಂಗ ಮಾಡ್ಬೇಕು ಅಂತ ಕಾಯ್ತಾ ಇದೆಯಲ್ವಾ? ಅಯ್ಯೋ ಶಿವನೇ, ಏನೋ ಸುಸ್ತಾಗಿ ಬಿದ್ದೋಗವಳೆ, ಹೊಸಿ ಹಾಲು ಕುಡ್ಸೋಣ ಅಂದ್ರೆ ನೀನೇನೋ ನನ್ ವಿಷ ಕುಡ್ಸಿ ಸಾಯಿಸ್ತೀನಿ ಅನ್ನೋಂಗ್ ಮಾತಾಡ್ತಿದ್ಯಲ್ಲ. ಇದು ದೇವ್ರ ಮುಂದೆ ಇಟ್ಟಿದ್ದ ನೈವೇದ್ಯ ಅಂತ ಭಾರ್ಗವಿ ಹೇಳದ್ ಕೇಳಿಸ್ಕೊಳ್ಳಿಲ್ವಾ? ಅಂದ್ಮ್ಯಾಕೆ ಇದು ಪ್ರಸಾದ ಇದ್ದಂಗ್ ತಾನೆ. ಕುಡ್ಸಿರ್ ಏನಾಗೋಯ್ತದೆ?